ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಬ್ಬಬ್ಬಬ್ಬಾ, ನೆನೆ ಎಷ್ಟೆಲ್ಲ ಓವರ್ ಡ್ರಾಮಾ ನಡೆದೋಯ್ತು. ಮಾಮ್ ಅವಳಿಗೆ ಪೂಜೆ ಕೂತ್ಕೊಂತ ಹೇಳೋದೇನೋ, ಅವಳು ನಾನು ಪೂಜೆ ಕೂರಲ್ಲ ಅಂತ ಹೇಳೋದೇನೋ, ಡ್ಯಾಡ್ ಅವಳಿಗೆ ಗೋಗರಿಯೋದೇನೋ, ಆಮೇಲೆ ಅವಳೇ ಬಂದು ನನ್ನಿಂದ ತಪ್ಪಾಯ್ತು ಅಂತ ರಿಯಲೈಸ್ ಆದವಳ ತರ ಡೌ ಮಾಡ್ಕೊಂಡು ತಾರಕ್ ಜೊತೆ ಪೂಜೆ ಕೂತ್ಕೊಂಡಿದ್ದೇನು. ಇದನ್ನೆಲ್ಲ ನೋಡ್ತಾ ಇದ್ರೆ ಅವಳು ಬೇರೆ ಏನೋ ಸ್ಕೆಚ್ ಹಾಕ್ಸಿದಾಳೆ ಅನ್ಸ್ತಿದೆ. ಅಕ್ಕ, ನಾವೇನಾದ್ರೂ ಅವಳ ಬಗ್ಗೆ ಮಾತಾಡಿದ್ರೆ ಒಳ್ಳೆ ಹುಲಿ ಆಡ್ದಂಗ್ ಆಡ್ತಿದ್ದೆ. ಇವಾಗ ನೀನ್ ಹೇಳೋದೆಲ್ಲ ನಾವ್ ನಂಬೇಕು ಅಂತೀಯಾ? ನಿಮ್ಮನ್ನ ನಂಬ್ಸೋಕೆ ಅಂತ ನಾನು ಕಲ್ಪನೆ ಮಾಡ್ಕೊಂಡಿದ್ದನ್ನೆಲ್ಲ ಹೇಳ್ತಿಲ್ಲ. ನಮ್ಮೆಲ್ಲರೂ ಕಣ್ಮುಂದೆ ನಡೆದಿರೋದನ್ನೇ ಹೇಳ್ತಿರೋದು. ನೀನೇ ನೋಡಿದ್ಯಲ್ಲ ಎಷ್ಟು ದುರಹಂಕಾರದಿಂದ ನಡ್ಕೊಂಡ್ಲು ಅಂತ. ಇದ್ಕೆ ಅಕ್ಕ ಅವಳು ಇಲ್ಲಿಗ್ ಬರೋದ್ ಬೇಡ ಅಂತ ಹೇಳಿದ್ದು. ನೀನೇ ಅವಳು ಇಲ್ಲಿಗ್ ಬಂದ್ರೆ ಅವಳ ಮೂಲಕ ಕೆಲ್ಸ ಸಾಧಿಸ್ಕೋಬಹುದು ಅಂತ ಅಂದೆ. ಆದ್ರೆ ಅವಳಿಂದ ಅಮ್ಮನಿಗೆ ಎಷ್ಟು ಪ್ರಾಬ್ಲಮ್ ಆಗ್ತದೆ ಅನ್ನೋದನ್ನ ಮಾತ್ರ ನೀನ್ ಯೋಚನೆನೇ ಮಾಡ್ತಾ ಇಲ್ಲ. ನನಗೂ ಆ ತರದ ಯೋಚನೆ ಎಲ್ಲ ಇದೆ ಕಣೆ. ಆದ್ರೆ ಯಾರಾದ್ರೂ ಒಬ್ರು ನೊಂದ್ಕೊಳ್ಳೋದು ಮುಖ್ಯನಾ ಅಥವಾ ನಾವೆಲ್ಲ ನೊಂದ್ಕೊಳ್ಳೋದು ಮುಖ್ಯನಾ? ಸಮು, ನೀನ್ ಹೇಳಿದ್ ಕರೆಕ್ಟ್ ಆಗಿದೆ. ನಿಮ್ಮಮ್ಮ ಏನಾದ್ರು ಅವ್ರು ಇಷ್ಟಪಟ್ಟಿರೋ ಹುಡುಗಿನ ಮನೆ ಸೊಸೆಯಾಗಿ ಕರ್ಕೊಂಡ್ ಬಂದಿದ್ರೆ ಅವ್ರು ಮಾತ್ರ ಖುಷಿಯಾಗಿರ್ತಿದ್ರು. ಆದ್ರೆ ನಿಮ್ಮ ಅಕ್ಕನ ಬುದ್ಧಿವಂತಿಕೆಯಿಂದ ಮಯೂರಿನ ಈ ಮನೆ ಸೊಸೆಯಾಗಿ ಕರ್ಕೊಂಡ್ ಬಂದ್ರು. ಅಲ್ಲಿಗೆ ನಿಮ್ಮ ಅಕ್ಕ ಕೋಪ ಮಾಡ್ಕೊಂಡ್ರು, ನಾವು ಫುಲ್ ಹ್ಯಾಪಿ ಆಗಿದ್ದೀವಿ. ಅಂದ್ರೆ ಕ್ಯಾರೆಕ್ಟರ್ ಚೇಂಜ್ ಆಗ್ತಿದ್ದ ಹಾಗೆ ದೃಶ್ಯಗಳು ಚೇಂಜ್ ಆಗುತ್ತೆ ಅಂತ ಅರ್ಥ. ಆಮೇಲೆ ಆ ದೃಶ್ಯಗಳನ್ನ ಬರಿತಿರೋದೆ ದಿ ಗ್ರೇಟ್ ರೈಟರ್ ನಿಮ್ಮ ಅಕ್ಕ, ಮೈ ಡಾರ್ಲಿಂಗ್ ಸಮ್ಮು. ನೀವ್ ಈ ತರ ನನ್ನ ತಲೆ ಮೇಲೆ ಐಸಿಟ್ಬಿಟ್ರೆ ನಾನು ಕರಗು ಹೋಗಲ್ಲ. ನೀನ್ ಕರಗಬೇಡ ಸಮ್ಮು, ನಾನೇ ಕರಗಿ ನೀರಾಗಿ ಹರಿದು ಬರ್ತೀನಿ. ಬಾವಾ, ಹರಿಯೋ ಗುಣ ಇರೋದು ಹೆಣ್ಮಕ್ಳಿಗೆ. ಅದಕ್ಕೆ ಎಲ್ಲ ನದಿಗೂ ಹೆಣ್ಮಕ್ಳು ಹೆಸರಿಟ್ಟಿರೋದು. ಈ ಒಂದೇ ಕಡೆ ಇರೋ ಬೆಟ್ಟಕ್ಕೆ ನಿಮ್ಮಂತ ಗಂಡಸು ಹೆಸರಿಟ್ಟಿದ್ದಾರೆ. ಅದು ಒಂದ್ ರೀತಿಲಿ ಒಳ್ಳೇದೇ ಅಮ್ಮ. ಯಾಕಂದ್ರೆ ನಾವು ನಿಮ್ ತರ ಚಂಚಲವಾಗಿರಲ್ಲ, ಯಾವಾಗ್ಲೂ ಸ್ಥಿರವಾಗಿರ್ತೀವಿ. ಅದಕ್ಕೆ ಗಂಡಸರು ಸ್ಥಿರವಾಗಿರ್ತಾರೆ ಅಂತ ಜಮಾನ್ದಿಂದ ಹೇಳ್ಕೊಂಡ್ ಬಂದಿದ್ದಾರೆ. ಅದಕ್ಕೆ ಗಂಡಸರು ಗ್ರೇಟ್. ಇಲ್ಲಿ ನಾನ್ ಮಾತಾಡ್ತಿರೋದೇನು, ನೀವಿಬ್ರು ಮಾತಾಡ್ತಿರೋದೇನು? ನಿಮ್ಮಿಬ್ರು ನೀವು ನೋಡ್ತಾ ಇದ್ರೆ ಯಾವ್ದಾದ್ರು ಡ್ರಾಮಾ ಕಂಪನಿಗೆ ಸೇರಿಸ್ಬೇಕು ಅನ್ಸ್ತಿದೆ. ನಮ್ ಮನೇಲೆ ಒಂಥರ ಡ್ರಾಮಾ ಕಂಪ್ನಿ ಇರ್ಬೇಕಾದ್ರೆ ಬೇರೆ ಇನ್ನೇಲ್ ಸೇರಿಸ್ತೀಯ ಸಮ್ಮು? ಇಲ್ಲೇ ದಿನಕ್ಕೊಂದು ಹೊಸ ಟ್ವಿಸ್ಟ್, ಕ್ಯಾರೆಕ್ಟರ್ ಬದಲಾವಣೆಗಳೆಲ್ಲ ನಡೀತಿರ್ಬೇಕಾದ್ರೆ ಕಲಿಯೋದಕ್ಕೆ ಇದಕ್ಕಿಂತ ಜಾಗ ಬೇಕಾ? ಅದ್ರಲ್ಲೂ ರಿಂಗ್ ಮಾಸ್ಟರ್ ಆಗಿರೋ ನೀನೇ ನಮ್ ಜೊತೆ ಇರ್ಬೇಕಾದ್ರೆ ಬೇರೆ ಗುರುಗಳು ಯಾಕೆ ಬೇಕು ಹೇಳು? ಹೌದು, ಏನು ಈ ತರ ರೆಡಿ ಆಗ್ಬಿಟ್ಟಿದ್ದೀರಾ? ಏನ್ ವಿಶೇಷ? ಸಂಜೆ ಒಂದು ರಿಸೆಪ್ಷನ್ ಇದೆ, ಅದಕ್ಕೆ ಚೆನ್ನಾಗಿ ಕಾಣ್ತಿದ್ದೀನಾ? ಸಂಜೆ ಇರೋ ರಿಸೆಪ್ಷನ್ಗೆ ಈಗ್ಲೇ ರೆಡಿ ಆಗ್ಬಿಟ್ಟಿದ್ದೀರಾ? ಎಸ್, ಅದೇ ನಮ್ ಸ್ಟೈಲು.